ದಾವಣಗೆರೆಯಲ್ಲೂ ಕೂಡ ಅಮಾಯಕರನ್ನ ಬಂಧಿಸಲಾಗಿದೆಯಾ? ದಾವಣಗೆರೆ ಪೊಲೀಸರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಮಾಯಕರನ್ನ ಬಂಧಿಸಿದ್ದಾರೆ. ಈ ಘಟನೆಯಲ್ಲಿ ಸಿಕ್ಕ ಅಮಾಯಕರನ್ನ ಗಲಭೆ ಕೇಸಲ್ಲಿ ಬಂಧಿಸಿದ್ದಾರೆ ಅಂತ. ನಮ್ಮ ಮಕ್ಕಳನ್ನ ಏನಾದ್ರೂ ಮಾಡದಿದ್ರೂ ಕೂಡ ಕರೆದೊಯ್ದಿದ್ದಾರೆ. ಏನೂ ಮಾಡದಿಲ್ದ ಅಮಾಯಕರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ಮಕ್ಕಳನ್ನ ಅರೆಸ್ಟ್ ಮಾಡಿದ್ರೆ ಏನ್ ಮಾಡಬೇಕು ಹೇಳಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಮುಂದೆ ಬಂಧಿತರ ಪೋಷಕರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ದು ಡಿ ಜಿ ನಮ್ಮ ಹುಡುಗರು ಮಾಡಿದಾರೆ ಸರ್. ಡಿ ಜಿಯಲ್ಲಿ ಮಾಡಿದಲ್ಲಿ ಅವ್ರು ಬಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಅವ್ರು ಬಂದು ಸೇರಿದ್ರು ಸರ್. ಅಲ್ಲಿ ಇದಕ್ಕೆ ಸಂಬಂಧ ಇಲ್ಲ ಸರ್. ಅವು ಯಾರ್ದೋ ಒಂದು ವೈಯಕ್ತಿಕ ದೇಶಕ್ಕೆ ಈಗ ನಮ್ಮ ಅಮ್ಯಾಕ್ರ ಹುಡುಗರು ಬಲಿಯಾಗಿದ್ದಾರೆ ಸರ್. ಈಗ ಗಣಪತಿ ಅವ್ರು ಡಿ ಜಿ ಹಾಕಿ ಹುಡುಗರು ಕರ್ಕೊಂಡು ಹೋಗಿದ್ದಾರೆ ಸರ್. ಈಗ ಅವರು ಗಣಪತಿ ಕುಣಿಸಿದ್ದಾರೆ, ಅವ್ರು ಕರ್ಕೊಂಡು ಹೋಗಿದ್ದಾರೆ ಸರ್. ಅವ್ರನ್ನಿಗೆಲ್ಲ ಸ್ಟೇಷನ್ ಸೈ ಮಾಡಿರ್ತಾರಲ್ಲ ಸರ್, ಯಾರು ಮಾಡಿರ್ತಾರಲ್ಲ ಅವ್ರ 5 ಜನ ಕರ್ಕೊಂಡು ಹೋಗಿದ್ದಾರೆ. ಗಣಪತಿ ಈ ತರ ಹಬ್ಬ ಮಾಡೋಕೆ ಬಹಳ ತೊಂದರೆ ಆಗುತ್ತಿದೆ. ಆ ಅಮಾಯಕರ ಹುಡುಗರನ್ನ ಕರ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಯಾವ ತರ ಹಬ್ಬ ಮಾಡಕ್ ಬಹಳ ತೊಂದರೆ ಆಗುತ್ತಿದೆ. ಗಲಾಟೆ ಆಗಿರೋದು ಇದರಿಂದ ಮಾಡಿರೋದು, ಪ್ರಚೋದನೆ ಹೇಳಿಕೆಯಿಂದನೇ ಆಗಿರೋದು. ಇದು ಅಮಾಯಕರ ಹುಡುಗರು ಏನ್ ಮಾಡಿದಾರಲ್ಲ ಅವ್ರನ್ನೆಲ್ಲ ರಾತ್ರಿ 3 ಗಂಟೆ 2:30 ಬಂದು ಕರ್ಕೊಂಡು ಹೋಗಿರೋದು. ಬಟ್ ಮನೆಯಲ್ಲೆಲ್ಲ ಗಾಬರಿ ಇರ್ತಾರೆ. ಪೇರೆಂಟ್ಸ್ಗಳು ಭಾಳ ತುಂಬ ಪ್ರಾಬ್ಲಮ್ ಆಗಿದೆ. ನಮ್ಮ ಅಣ್ಣನೇ ಆಗ್ಬೇಕು, ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಒಂದು 5 ಜನ ಕರ್ಕೊಂಡು ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.